ಮಥುರೆಯ ಕಾರಾಗೃಹದಲ್ಲಿ ಜನಿಸಿದ ಬಾಲಕೃಷ್ಣನು ಕಂಸನ ಭೀತಿಯ ನಡುವೆಯೇ ಲೋಕಕ್ಕೆ ಅವತರಿಸಿದ ಪರಮಾತ್ಮ. ಆ ದಿವ್ಯ ಶಿಶುವನ್ನು ವಸುದೈವನು ಯಮುನಾ ನದಿಯನ್ನು ದಾಟಿಸಿ ಗೋಕುಲದ ನಂದಗೋಪ ಯಶೋದೆ ಮನೆಗೆ ತಲುಪಿಸಿದನು. ಯಮುನಾ ದಾರಿ ನೀಡಿದಳು. ಪ್ರಕೃತಿಯೇ ಆ ದೈವಿಕ ಮಗುವಿಗೆ ರಕ್ಷಣೆಯಾಯಿತು. ಗೋಕುಲದಲ್ಲಿ ಕೃಷ್ಣನು ಸಾಮಾನ್ಯ ಬಾಲಕನಂತೆ ಬೆಳೆದರೂ ಅವನ ಲೀಲೆಗಳಲ್ಲಿ ದೈವಿಕತೆ ತುಂಬಿತ್ತು. ಪೂತನಿ ಎಂಬ ರಾಕ್ಷಸಿಯು ವಿಷದ ಹಾಲು ಕೊಟ್ಟು ಕೊಲ್ಲಲು ಬಂದಾಗ ಶಿಶುಕೃಷ್ಣನು ಅವಳ ಜೀವವನ್ನೇ ಹೀರಿಕೊಂಡು ಸಂಹರಿಸಿದನು. ದುಷ್ಟತೆಗೆ ಎದುರಾಗಿ ದೈವಿಕ ಶಕ್ತಿ ಎದ್ದು ನಿಂತಿತು. ಒಮ್ಮೆ ಕೃಷ್ಣನು ಮಣ್ಣು ತಿಂದಿದ್ದಾನೆ ಎಂದು ಯಶೋದೆ ತಾಯಿ ಗದರಿಸಿದಾಗ ಅವನು ಬಾಯಿ ತೆರೆದನು. ಆ ಬಾಯಿಯೊಳಗೆ ಯಶೋದೆ ಸಂಪೂರ್ಣ ಬ್ರಹ್ಮಾಂಡವನ್ನೇ ಕಂಡಳು. ನಕ್ಷತ್ರಗಳು, ಲೋಕಗಳು, ದೇವತೆಗಳು ಎಲ್ಲವೂ ಆ ಬಾಲಕನೊಳಗೆ ಅಡಗಿದ್ದವು. ಕೃಷ್ಣನ ಬೆಣ್ಣೆ ಕಳ್ಳತನ ಗೋಕುಲದಲ್ಲಿ ಪ್ರಸಿದ್ಧ. ಗೋಪಿಯರ ಮನೆಗಳಲ್ಲಿ ಬೆಣ್ಣೆ ಕದ್ದುಕೊಂಡು ನಗುತ್ತಾ ಓಡಿಹೋಗುತ್ತಿದ್ದನು. ಆ ಕಳ್ಳತನ ಗೋಪಿಯರ ಪ್ರೀತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಕಾಳಿಂಗನಾಗನು ಯಮುನಾ ನದಿಯನ್ನು ವಿಷಗೊಳಿಸಿದಾಗ ಬಾಲಕೃಷ್ಣನು ಅವನ ಮೇಲೆ ನೃತ್ಯ ಮಾಡಿ ದಮನ ಮಾಡಿದನು. ಗೋಕುಲವನ್ನು ರಕ್ಷಿಸಿದನು. ಕೃಷ್ಣನ ಬಾಲ್ಯ ಲೀಲೆಗಳನ್ನು ನೋಡಲು ಎರಡು ಕಣ್ಣು ಸಾಲದು.